ನಾನು ಗಣಪತಿ ಪಾಟೀಲ್ ಅಂತ, ಪ್ರಾಪರ್ ಬೆಳಗಾವಿ. ಡೈರೆಕ್ಟರ್ ಅವರು ಪ್ರಭಾಕರ್ ಶೇರ್ಖಾನೆ ಅವರು ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಬಂದಿದ್ರು. ಹೇಳಿದರು ನನಗೆ ಒಂದು ಒಳ್ಳೆ ಸ್ಟೋರಿ, ಒಳ್ಳೆ ಕನ್ಸೆಪ್ಟ್ ಈ ನಮ್ಮ ಭಾರತ ದೇಶಲೇ ಜಾತಿವಾದ ಮೇಲೆ ಮತ್ತು ಬೇರೆ ಬೇರೆ ಥರಗಳಿಗೆ ಹೆಂಗೆ ಪ್ರಾಬ್ಲಮ್ ನಡೀತಾ ಇದ್ದಾವೆ, ಅದ ಹೆಂಗೆ ನಾವು ನೋಡ್ಕೊಂತ ಹೋಗ್ತೇವೆ. ಬೇರೆ ಬೇರೆ ಕಾಸ್ಟಿಸಮ್ ಅನ್ನಂಗಿಲ್ಲ ನಾನು. ನಮ್ದ ಧರ್ಮ ಒಳಗ ದ ವೇ ಆಫ್ ಲುಕಿಂಗ್ ಹೆಂಗಿರ್ತದೆ ಬೇರೆ ಬೇರೆ ಅವ್ರ ಕಡೆ, ಅದೆಲ್ಲ ಈ ಮೂವಿ ಒಳಗೆ ತೋರಿಸೋದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಅಂದರೆ ಡೈರೆಕ್ಟರ್ ಅವರು ಕೊಡ್ಬೋದು. ಮತ್ತು ನಮ್ದು ಟೀಮ್ ಎಲ್ಲ ಎನರ್ಜೆಟಿಕ್ ಟೀಮ್ ಇದೆ. ಒಳ್ಳೆ ಸ್ಪಿರಿಟ್ ತಗೊಂಡು ಒಳ್ಳೆ ಎನರ್ಜಿ ಹಾಕಿ ಕೆಲಸ ಮಾಡತ್ತಾರೆ. ಅದಕ್ಕೆ ನನಗೆ ಭಾಳ ಖುಷಿ ಇದೆ. ಸೊ ನಾವು ಎಷ್ಟು ಬೇಗ ಆಗ್ತದೆ ಅಷ್ಟು ಈ ಮೂವಿದ ಶೂಟ್ ಕಂಪ್ಲೀಟ್ ಮಾಡಿ ಈ ಪ್ರಾಜೆಕ್ಟ್ ಆಚೆ ತರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದ. ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಬಂದು ಸಹಕಾರ ಮಾಡ್ತಿರೋದಕ್ಕೆ. ನನಗೆ ಪ್ರಭಾಕರ್ ಬಗ್ಗೆ ನಂಬಿಕೆ ಇದೆ. ಹಿಂದೆ ಒಂದು ಕೌಟಿಲ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸ್ವಲ್ಪ ಓದ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈಗಲೇ ಸಿನಿಮಾ ಬಗ್ಗೆ ಏನು ಹೇಳಿದ್ರು ಚೆನ್ನಾಗಿರಲ್ಲ. ಸಾಮ್ರಾಟ ಅನ್ನೋ ಟೈಟ್ಲು ಚೆನ್ನಾಗಿದೆ. ಆದಷ್ಟು ಒಂದು ಒಳ್ಳೆ ಸಿನಿಮಾ ಮಾಡಿ ಮುಂದೆ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಯರಾದಂಥ ಬಿ ಸಿ ಪಾಟೀಲ್ ಸರ್ ಬಂದಿದ್ದಾರೆ. ತುಂಬ ಹೆಮ್ಮೆ ವಿಚಾರ. ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಬಂದು ಭಾಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಇವತ್ತು. ಹಾಗೆ ನಮ್ಮ ಗೆಳೆಯರಾದಂತಹ ಛತ್ರಪತಿಯವ್ರಿಗೂ ಒಳ್ಳೇದಾಗಲಿ, ಹೀರೋಯಿನ್ ಮೇಡಮ್ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಸಿನಿಮಾ ಮೇಲೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಹಿರಿಯರಿಗೆ ನಾನು ಚಿರಋಣಿ. ಒಂದೇ ಮಾತಿಗೆ ಎಲ್ಲರೂ ಬಂದು ಜೊತೆಗೆ ನಿಂತ್ಕೊಂಡ್ರಿ, ನಾನು ನಿಮಗೆ ಆಭಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿ ಸಿ ಪಾಟೀಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಮ್ಮ ರಂಜನ್ ಭಾಯಿ ಮತ್ತು ನಮ್ಮ ಪಾಟೀಲ್ ಸರ್. ಯಾಕಂದರೆ ಈ ಸಿನಿಮಾ ಒಂದು ವರ್ಷದ ಬಿಫೋರೇನೆ ಶುರು ಆಗಬೇಕಿತ್ತು. ಕಾರಣಾಂತರಗಳಿಂದ ನನ್ನಿಂದಾನೇ ತುಂಬ ಡಿಲೇ ಆಗ್ತಾ ಹೋಯಿತು. ರಂಜನ ಯಾವಾಗಲೂ ಕಾಲ್ ಮಾಡಿದ್ರು, ಮಗ ನಿಮ್ಮ ನಂಗೆ ನಂಬಿಕೆ ಇದೆ, ಸಿನಿಮಾ ಮಾಡೋಣ. ಬೇರೆ ಯಾರು ನಿರ್ಮಾಪಕರಾಗಿದ್ರೆ ಈ ನನ್ನ ಮಗ ಒಂದು ವರ್ಷದಿಂದ ಆಟ ಆಡಿಸ್ತವನೆ, ಬಿಟ್ಟು ಬಿಡೋಣ ಗುರು, ಬೇಡ ಡೈರೆಕ್ಟರ್ ನೋಡೋಣ ಅಂತಿದ್ರು. ಆದರೆ ನನ್ನ ಮೇಲೆ ಅದೇನು ಗೊತ್ತಿಲ್ಲ. ರಂಜನ ನನಗೆ ಕರೆಸಿ ಕೂರಿಸಿ ಆಫೀಸ್ ಎಲ್ಲ ಮಾಡಿಕೊಟ್ಟು, ಪೇಮೆಂಟ್ ಎಲ್ಲ ಕೊಟ್ಟು, ಸ್ಕ್ರಿಪ್ಟ್ ಎಲ್ಲ ಬರೆಸಿ ಸಿನಿಮಾ ಶುರು ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಗಣಪತಿ ಸರ್. ಜೊತೆಗೆ ನನ್ನ ಕೌಟಿಲ್ಯ ಸಿನಿಮಾ ರಿಲೀಸ್ ಆಗಿ 4 ವರ್ಷ ಆಗೋಗಿ ಬಂತು. ಸಿನಿಮಾ ಟೇಕಪ್ ಆಗೋದು, ಡಿಸ್ಕಷನ್ಗಳಾಗೋದು, ಹಾಗೆ ಬ್ರೇಕ್ ಆಗೋದು, ಏನೇನೋ ನಡೀತಾ ಇತ್ತು ಲೈಫಲ್ಲಿ. ಜೊತೆಗೆ ಸಾಮ್ರಾಟ್ ಅಂತಂದ್ರೆ ಇದು ನಮ್ಮ ಬೆಳಗಾವಿ, ಉತ್ತರ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ರಿಯಲ್ ಇನ್ಸಿಡೆಂಟ್ ಸಬ್ಜೆಕ್ಟನ್ನ ಇಟ್ಕೊಂಡು ಮಾಡ್ತಿರುವಂತಹ ಕತೆ. ಓಕೆನಾ ಸರ್? ಒಬ್ಬ ಸಾಮಾನ್ಯ ಹುಡುಗ ಒಂದು ಹುಡುಗಿ ಲವಲ್ ಬೀಳ್ತಾನೆ. ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋಗೋಸ್ಕರ ಒಬ್ಬ ಸಾಮ್ರಾಟನಾಗಿ ಬದಲಾಗ್ತಾನೆ. ಒಬ್ಬ ಸಾಮಾನ್ಯ ಹುಡುಗನಿಗೆ ಏನೆಲ್ಲ ಮಾಡೋ ಸಾಧ್ಯತೆಗಳಿದೆ ಪ್ರೀತಿ ಅನ್ನೋದ್ರ ಬಗ್ಗೆ ತೋರ್ಸೋಕೆ ಹೊಟ್ಟಿರುವಂಥ ಸಿನಿಮಾ. ತುಂಬ ಪ್ಯೂರ್ ಹಾರ್ಟೆಡ್ ಲವ್ ಸ್ಟೋರಿ ಸರ್. ಇಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಾವು ಬೆಳಗಾವಿ, ನಂದು ಬೆಳಗಾವಿ, ನಮ್ಮ ಸರ್ ಬೆಳಗಾವಿ, ಮೇಡಮ್ ಬೆಳಗಾವಿ, ನಮ್ಮ ಡೈರೆಕ್ಟರ್ ಸರು ಬೆಳಗಾವಿ ಡಿಸ್ಟಿಕ್ ಆದರೆ ಒಂದು ಬೆಳಗಾವಿ ಟೀಮ್ ತೊಗೊಂಡು ನಾವು ಬರ್ತಾ ಇದ್ದೀವಿ. ಉತ್ತರ ಕನ್ನಡ ಟೀಮ್ ತೊಗೊಂಡು ಬರ್ತಾ ಇದ್ದೀವಿ. ಸೊ ನಮ್ಮ ಉತ್ತರ ಕರ್ನಾಟಕ ಹುಡುಗರನ್ನ ಒಂದು ಅಟ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಬೆಳೆಸಿ ಸರ್. ಶೂಟಿಂಗ್ ಅಲ್ಲೇ ಆಗೋದಾ ಸರ್? ಆಲ್ಮೋಸ್ಟ್ 10% ಶೂಟಿಂಗ್ ಆಗಿದೆ ನಮ್ದು. ಅಲ್ಲೇ ಬೆಳಗಾಂ ಅಕ್ಕಪಕ್ಕ ಕೋಲ್ಹಾಪುರ್ ಬಾರ್ಡರು. ಯಾಕಂದ್ರೆ ಕೋಲ್ಹಾಪುರದಲ್ಲಿ ಅಂದ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ನಮ್ಗೆ ಏನ್ ಬೇಕಾದ್ ಸಿಗುತ್ತೆ ಸರ್. ಪೊಲೀಸ್ ಸ್ಟೇಷನ್, ಕೋರ್ಟು, ಅದೇನ್ ಬೇಕಿಲ್ಲ ನಾವು ರೆಡಿ ಮಾಡಬೇಕಾಗಿಲ್ಲ ಸರ್. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಅಲ್ಲಿ ಫಿಲ್ಮ್ ಇಂಡಸ್ಟ್ರಿ, ಅಲ್ಲಿ ಫಿಲ್ಮ್ ನಗರದಲ್ಲಿ. ನಾವು ಆಲ್ಮೋಸ್ಟ್ ನಾವು ಬೆಳಗಾವಿ ಅಕ್ಕಪಕ್ಕ ಮಾಡ್ತಾ ಇದೀವಿ ಸರ್. ಉಳಿಕೆದ್ದು ಒಂದು 20% ನಾವು UP ದಲ್ಲಿ ಮಾಡ್ತಾ ಇದೀವಿ ಸರ್ ಶೂಟ್. ಎಲ್ರಿಗೂ ನಮಸ್ಕಾರ. ನಾನು ನಿವಿಷ್ಕಾ ಪಾಟೀಲ್ ಅಂತ ಮಾತಾಡ್ತಾ ಇರೋದು. ಫಸ್ಟ್ ಆಫ್ ಆಲ್ ನಮ್ಮ ಈ ಒಂದು ಚಿಕ್ಕ ಪ್ರೋಗ್ರಾಮ್ಗೆ ಬಂದಂಥ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬಿ ಸಿ ಪಾಟೀಲ್ ಸರ್ಗೆ ಮತ್ತು ಅಶ್ವಥ್ ಸರ್ಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಮೂವೀಸ್ ನಾನು ತುಂಬ ನೋಡ್ತಾ ಇದ್ದೆ. ಸೊ ಕೌರವ ಸರ್ ತುಂಬ ಫೇವ್ರೆಟ್ ಮೂವಿ. ಸೊ ಅದರಲ್ಲಿ ಎಲ್ಲ ಸಾಂಗ್ಸು ಫೇವ್ರೆಟ್ ನಂದು. ಸೊ ಈ ಮೂವಿ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನನಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತುಂಬ ಜಾಗ ಇದೆ. ಸೊ ಅದಕ್ಕೋಸ್ಕರ ನನಗೆ ಆ್ಯಂಡ್ ಟೀಮ್ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರ ಜೊತೆ ನನ್ನ ಎಫರ್ಟ್ಸ್ ಇರಲಿ ಅಂತಲೇ ಈ ಪ್ರಾಜೆಕ್ಟ್ನ ಒಪ್ಕೊಂಡೆ.
ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಸೊ ರಿಲೀಸ್ ಆದಾಗಲೂ ಹೀಗೆ ಸಪೋರ್ಟ್ ತೋರಿಸಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಚಿತ್ರದ ನಿರ್ದೇಶಕರಾದಂಥ ಪ್ರಭಾಕರ್ ಶೇರ್ಖಾನ್ ರವರೇ, ನಿರ್ಮಾಪಕರಾದಂಥ ಗಣೇಶ್ ಪಾಟೀಲ್ ಅವರೇ, ರಂಜಿತ್ ಛತ್ರಪತಿ ಅವರೇ, ನಿಮಿಷ್ಕಾ ಪಾಟೀಲ್ ಅವರೇ, ಶ್ರೀನಿವಾಸ್ ಅವರೇ, ಅಶ್ವಥ್ ಅವರೇ, ಶ್ರೀಮತಿ ಶೇರ್ಖಾನ್ ಅವರೇ ಮತ್ತು ಮಂಜುನಾಥ್ ಅವರೇ, ಚಿತ್ರತಂಡದ ಎಲ್ಲ ಬಳಗದ ಸದಸ್ಯರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ಪ್ರಭಾಕರ್ ಅವರು ಈ ಚಿತ್ರದ ಟೈಟಲ್ ರಿಲೀಸಿಗೆ ಬರಬೇಕು ಅಂದಾಗ ಭಾಳ ಸಂತೋಷದಿಂದ ಬಂದಿದ್ದೇನೆ. ಭಾಳ ಖುಷಿಯಾಯಿತು. ಈ ದಿನಗಳಲ್ಲಿ ಕೂಡ ಚಿತ್ರಗಳನ್ನು ನಿರ್ಮಾಣ ಮಾಡುವಂಥ ಧೈರ್ಯವನ್ನು ನಿರ್ಮಾಪಕರು ಹೊಂದಿರೋದು ಭಾಳ ಅದ್ಭುತ ಮತ್ತು ಮೆಚ್ಚುಗೆ ಪಡುತ್ತದ್ದು. ಆದರೆ ಇವತ್ತು ಭಾಳ ಸಂತೋಷ, ನಮ್ಮ ಗಣಪತಿ ಪಾಟೀಲ್ ಅವರು, ಪ್ರಭಾಕರ್ ಅವರು ಈ ಚಿತ್ರದ ಕಥೆಯನ್ನು ರೆಡಿ ಮಾಡಿ ನಾವು ಒಂದು ಭಾಳ ಸೂಕ್ಷ್ಮವಾದ ಕತೆ, ನಮ್ಮ ಸ್ನೇಹಿತರು, ಮಾಧ್ಯಮ ಸ್ನೇಹಿತರು ಹೇಳ್ತಾಯಿದ್ರು, ಹಿಂದೂ ಮುಸ್ಲಿಂ ಅಂದ ತಕ್ಷಣ ಅತ್ಯಂತ ಸೂಕ್ಷ್ಮತೆಯನ್ನು ಒಳಗೊಂಡಂಥ ಕತೆ. ಅದರ ಪ್ರೀತಿಗೆ ಧರ್ಮ ಯಾವುದೂ ಅಡ್ಡ ಬರಲ್ಲ, ಪ್ರೀತಿಗೆ ಧರ್ಮ ಅಡ್ಡ ಬರಲ್ಲ, ಪ್ರೀತಿಗೆ ಕುರುಡು ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕೆ ಇವತ್ತು ಇದನ್ನು ಮಾಡಬೇಕಾದ್ರೂ ಕೂಡ ಇವತ್ತು ಭಾಳಷ್ಟು ಕತೆಗಳು, ಇವತ್ತು ಕೇರಳ ಫೈಲ್ ಇರ್ಬೋದು, ಕಾಶ್ಮೀರ್ ಫೈಲ್ ಇರ್ಬೋದು, ಇವತ್ತು ಅತ್ಯಂತ ಸಕ್ಸಸ್ ಆದಂಥ ಸಿನಿಮಾಗಳಿದ್ದಾವೆ. ಆದರೆ ಅದರಲ್ಲಿ ಅಷ್ಟೇ ಸೂಕ್ಷ್ಮತೆ ಇತ್ತು, ಸತ್ಯಾಂಶ ಇತ್ತು, ಅದರಲ್ಲಿ ವಾಸ್ತವಾಂಶ ಇದ್ದಿದ್ದರಿಂದ ಇವತ್ತು ಕಥೆಗಳು ಇದಾಗಿದ್ದಾವೆ. ಇದನ್ನು ಮಾಡುವಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಈ ಚಿತ್ರದ ನಿರ್ಮಾಣವನ್ನು ತಾವೆಲ್ಲ ಮಾಡಬೇಕು. ಯಾವುದೇ ಧರ್ಮಕ್ಕೆ ತೊಡಕಾಗದ ರೀತಿಯಲ್ಲಿ, ಧರ್ಮಕ್ಕೆ ಕುಂದು ಉಂಟಾಗದ ರೀತಿಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿದರೆ ಭಾಳ ಒಳ್ಳೆಯದಾಗ್ತದೆ ಅಂತೇಳಿ ವ್ಯವಸ್ಥೆ. ಇವತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ದಿಗ್ಗಜರು ಈ ಸಿನಿಮಾ ಮಾಡ್ತಾಯಿದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಏಕೆಂದರೆ ನಾನು ಕೂಡ ಉತ್ತರ ಕರ್ನಾಟಕದಿಂದ ಬಂದಂಥವನು. ಇಲ್ಲಿ ಉತ್ತರ ಕರ್ನಾಟಕದವರಿಗೆ ಸಿಗಬೇಕಾದಂಥ ಮಾನ್ಯತೆ ಇದುವರೆಗೂ ಸಿಕ್ಕಿಲ್ಲ. ಅದು ನಾನು ಭಾಳ ಸತ್ಯ. ನಾನು 33 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಏನೋ ಬಂದಿದ್ದಾರೆ ಉತ್ತರ ಕರ್ನಾಟಕದವರು, ದೊಡ್ಡ ಮಕ್ಕಳು ಮಾಡಿ ಹೋಗ್ತಾರೆ, ಸಿನಿಮಾ ದುಡ್ಡು ಖರ್ಚು ಮಾಡೋಕ್ಕೆ ಬಂದ್ದಾರೆ, ಏನೋ ಮಜಾ ಮಾಡಿ ಹೋಗ್ತಾರೆ ಅನ್ನೋಂಥ ಭಾವನೆ ಇದೆ ಹೊರತು ಉತ್ತಮವಾದ ಚಿತ್ರಗಳನ್ನು ಮಾಡ್ತೀವಿ. ಸುನಿಲ್ ಕುಮಾರ್ ದೇಸಾಯಿ ಫ್ರಮ್ ಉತ್ತರ ಕರ್ನಾಟಕ ಅತ್ಯದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ. ಗಿರೀಶ್ ಕರ್ನಾಡ್ ಅವರು ಅಲ್ಲಿಂದ ಬಂದಂಥವರು, ಉತ್ತರ ಕನ್ನಡದಿಂದ ಬಂದಂಥವರು. ಉತ್ತಮವಾದ ಪ್ರತಿಭೆಗಳು, ಅನಂತ್ ನಾಗ್ ಅವರು ಉತ್ತರ ಕನ್ನಡದಿಂದ ಬಂದಂಥವರು. ಪ್ರತಿಭೆಗಳಿಗೆ ಭಾಷೆ ಪ್ರಾಂತ ಇಲ್ಲ, ಎಲ್ಲ ಕಡೆ ಇರ್ತದೆ. ಆದರೆ ಒಂದು ಕೊರತೆ ಏನಾಗಿದೆ ಅಂತ ಹೇಳಿದರೆ, ಇದು ಸಿನಿಮಾ ಇಂಡಸ್ಟ್ರಿ ಕಾನ್ಸಂಟ್ರೇಟೆಡ್ ಇನ್ ಬ್ಯಾಂಗ್ಳೂರು, ಕರ್ನಾಟಕದ ಒಂದು ಮೂಲೆಯ ಭಾಗದಲ್ಲಿ ಇದ್ದಿದ್ದರಿಂದ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಲಾವಿದರಿರ್ಬೋದು, ತಂತ್ರಜ್ಞರಿರ್ಬೋದು, ಯಾರೇ ಬಂದು ಇಲ್ಲಿ ನೆಲೆಸಿ ಚಿತ್ರವನ್ನು ನಿರ್ಮಾಣ ಮಾಡಿ ನಿರ್ದೇಶನವನ್ನು ಮಾಡಿ ಹೋಗೋಷ್ಟು ಶಕ್ತಿ ಭಾಳಷ್ಟು ಜನಕ್ಕೆ ಇರೋದಿಲ್ಲ. ಸುನಿಲ್ ಕುಮಾರ್ ದೇಸಾಯಿ ಅವರು ಹೇಳ್ತಾ ಇದ್ರು, ಮೊದಲು ನಾನು ಬಂದಾಗ ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ ಅಂತ. ಫುಟ್ಪಾತ್ ಮೇಲೆ ನಾನು ಮಲಗ್ತಾ ಇದ್ದೆ, ಒಂದು ಇಡ್ಲಿ ತಿಂದು ಮಲಗ್ತಾ ಇದ್ದೆ ಅಂತ ಹೇಳ್ತಾರೆ. ಇವತ್ತು ಆ ರೀತಿ ಪರಿಸ್ಥಿತಿ ಇಲ್ಲ. ಹಾಗಾಗಿ ಆದರೂ ಕೂಡ ಅವರು ಕಷ್ಟದಲ್ಲಿ ಉಳ್ಕೊಂಡು ಅವರು ಚಿತ್ರವನ್ನು ಮಾಡಿ ಪ್ರೂವ್ ಮಾಡಿದರು. ಪ್ರೂವ್ ಮಾಡಿದ ಮೇಲೆ ಸಕ್ಸಸ್ ಸಿನಿಮಾದಲ್ಲಿ ಎರಡೂ ಇದೆ. ಗೆಲುವಿಗೆ 100 ಜನ ತಂದೆಯರು, ಸೋಲು ಅನಾಥ ಅಂತ ಹೇಳ್ತಾರೆ. ನಮ್ಮ ಮೇಡಮ್ ಕೀರ್ತಿ ಹೇಳಿದರು, ನೀವಿನ್ನೂ ಪ್ರೂವ್ ಆಗಿಲ್ಲ, ಸರಿ, ಒಂದು ಸಿನಿಮಾ ಸಕ್ಸಸ್ ಆದರೆ 100 ಜನ ಬೆನ್ನತ್ತಾರೆ. ಅದು ಪ್ರೂವ್ ಆಗಬೇಕು. ಸಿನಿಮಾ ಸಕ್ಸಸ್ ಆಗೋ ರೀತಿಯಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಜನರಿಗೆ ಒಪ್ಪುವಂಥ ಕಥೆಗಳನ್ನು ಕೊಟ್ಟರೆ ಅದೇ ನಾಳೆ ದೊಡ್ಡ ಇದು ಆಗುತ್ತೆ. ಸೋಲು ಅನಾಥ ಅಂತ, ಸೋಲು ಅನಾಥ. ಇಲ್ಲಿ ಸೋತ್ಬಿಟ್ರೆ ಯಾರೂ ಕೇಳೋದಿಲ್ಲ ಮಾರನೇ ದಿವಸ. ದಟ್ ವಾಟ್ ಹ್ಯಾಪನ್ಸ್ ಇನ್ ಮೈ ಲೈಫ್. ಅದನ್ನು ಇಟ್ಕೊಂಡೇ ನಾನು ನಿಷ್ಕರ್ಷೆ ಮಾಡಿದ್ದು. ಅವತ್ತಿನ ದಿವಸ ಸಂಘರ್ಷ ಮಾಡಿ ದೇಸಾಯಿ ಅವರು ಸೋತಾಗ, ವಿಷ್ಣುವರ್ಧನ್ ಅವರು ಸೋತಂಥ ಸಂದರ್ಭದಲ್ಲಿ ದೇಸಾಯಿ ನನ್ನ ಹತ್ರ ಬಂದರು. ನಾನು ಅದರಲ್ಲಿ ಚಿಕ್ಕ ಪಾತ್ರ, ಜೂನಿಯರ್ ಆರ್ಟಿಸ್ಟ್ಗಿಂತ ಕಡಿಮೆ ಇರುವಂಥ ಪಾತ್ರ ಮಾಡಿದ್ದೆ. ಒಂದು ಸ್ನೇಹಿತರಾಗಿದ್ವಿ. ಅವ್ರು ಬಂದಾಗ ಸಂಘರ್ಷ ಅಟ್ರ್ ಫ್ಲಾಪ್ ಆಗಿತ್ತು. ಅವತ್ತು ಇಡೀ ಗಾಂಧಿನಗರದಲ್ಲಿ ವಿಷ್ಣುವರ್ಧನ್ ಅವ್ರ ಮೇಲೆ, ದೇಸಾಯಿ ಅವ್ರ ಮೇಲೆ ₹1 ಫೈನಾನ್ಸ್ ಕೊಡಲಿಕ್ಕೆ ಯಾರೂ ತಯಾರಿರಲಿಲ್ಲ. ನಾವು ಚಿತ್ರ ನಿರ್ಮಾಣವನ್ನು ಹೇಗೋ ಸ್ನೇಹಿತರ ಒಂದು ಶಕ್ತಿ ಮೇಲೆ, ನಮ್ಮ ಶಕ್ತಿ ಮೇಲೆ ನಾವು ಮಾಡಿದ್ವಿ. ಆಗ ಸಕ್ಸಸ್ ಆದಮೇಲೆ ಎಲ್ಲರೂ ಮತ್ತೆ ಬಂದರು, ನಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಅದಕ್ಕೆ ಸಕ್ಸಸ್ ಏನಿದೆಯಲ್ಲ ಅದಕ್ಕೆ 100 ಜನ ಬಂದರು. ಒಂದು ಸಿನಿಮಾ ಸಕ್ಸಸ್ ಆಯಿತು ಅಂತ ಹೇಳಿದರೆ ಎಲ್ಲರೂ ಹೇಳ್ಕೊಂತಾರೆ, ನನ್ನಿಂದ ಸಕ್ಸಸ್ ಆಯಿತು, ನನ್ನಿಂದ ಆಯಿತು. ಸೋತ್ರೆ ಎಲ್ಲದಕ್ಕೂ ಹೊಣೆ ಕೊನೆಗೆ ನಿರ್ಮಾಪಕ.
ಅದನ್ನ ಕೇಳಿದ್ದು ಕೊಡಲಿಲ್ಲ, ಅವ್ರು ಅದನ್ನು ಹೇಳಿದ್ದು ಮಾಡಲಿಲ್ಲ, ಇವರು ಇದನ್ನು ಹೇಳಿದ್ದು ಮಾಡಲಿಲ್ಲ, ಈ ರೀತಿ ಅನುಭವಿಸಿದ್ದೀನಿ. ಹಾಗಾಗಿ ಈ ಚಿತ್ರ ಏನೋ ಇದನ್ನು ನೋಡಿದಾಗ ಮೋಷನ್ ಪೋಸ್ಟ್ ನೋಡಿದಾಗ ಒಂದು ಭರವಸೆ ಮೂಡಿದೆ ನನಗೆ. ಆಮೇಲೆ ಚಿತ್ರದಲ್ಲಿ ಏನೋ ಇದೆ ಅನ್ನೋಂಥ ಒಂದು ಭಾವನೆ ಬರ್ತದೆ. ಇದರ ಕಥೆಯಲ್ಲಿ ಏನೋ ಇದೆ, ದಮ್ ಇದೆ, ಇದರಲ್ಲಿ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ದೇಶಕರು ಹೊರಗಡೆ ಎಳೆಯಾಗಿ ಹೊರಗೆ ತಂದರೆ ಖಂಡಿತವಾಗಿ ಒಂದು ಉತ್ತಮವಾದಂಥ ಚಿತ್ರ ಆಗುತ್ತೆ ಅನ್ನೋಂಥ ಒಂದು ಭರವಸೆ ಇದೆ. ಆ ಚಿತ್ರ ಅದೇ ರೀತಿ ಆಗಲಿ. ಸಾಮ್ರಾಟ ಈಗ ಐತಿಹಾಸಿಕ, ಪೌರಾಣಿಕ, ಸಾಮಾಜಿಕ ಎಲ್ಲ ಈಗಿನ ಸಿನಿಮಾಗಳು ಸಾಮಾಜಿಕ ಸಿನಿಮಾದಲ್ಲಿ ಐತಿಹಾಸಿಕ ತುಣುಕುಗಳನ್ನು ಸೇರಿಸ್ತಾರೆ. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಸಿನಿಮಾಗಳಲ್ಲಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡು ಯಾವುದೋ ಒಂದೆರಡು ಸೀನ್ ಹಾಕ್ಬಿಟ್ಟು ಅವನು ಪುರಾತನ ಹಿನ್ನೆಲೆ ಹಿಂಗಿತ್ತು ಅಂತ. ಒಟ್ಟು ಜನರಿಗೆ ಏನಂದರೆ ಆಡಿಯನ್ಸ್ ಇದು ಯಾವುದು ಕೇಳಲ್ಲ, ಆಡಿಯನ್ಸ್ ಕೇಳೋದಷ್ಟೇ ಎಂಟರ್ಟೈನ್ಮೆಂಟ್. ನಾನು 2 ತಾಸು ಇಲ್ಲಿ ಕೂತ್ಕೊಂಡಿದ್ದೀನಪ್ಪ, ನನಗೆ ಯಾವುದೇ ರೀತಿ ಬೇಜಾರಾಗದ ರೀತಿಯಲ್ಲಿ, ನಾನು ಕೊಟ್ಟು ದುಡ್ಡಿಗೆ ಮೋಸ ಆಗದ ರೀತಿಯಲ್ಲಿ, ಐ ಶುಡ್ ಫರ್ಗೆಟ್ ಆಲ್ ಮೈ ಪ್ರೀವಿಯಸ್, ಎಲ್ಲವನ್ನು ಮರೆತು 2 ತಾಸು ಕೂತ್ಕೊಂಡು ಹೋಗ್ತೇನೆ ಅನ್ನೋಂಥ ಒಂದು ಚಿತ್ರ. ಎಂಟರ್ಟೈನ್ಮೆಂಟ್, ಕಾಮಿಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ಲ ಸೀಕ್ವೆನ್ಸ್, ಸ್ಕ್ರೀನ್ ಪ್ಲೇ ಈಸ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಆಗುತ್ತೆ. ಆಮೇಲೆ ಸ್ಕ್ರೀನ್ ಪ್ಲೇ ಇದೆಲ್ಲ ಬರೋದು ನಂತರ ಎಡಿಟಿಂಗಲ್ಲಿ ಇದೆಲ್ಲ ಆಗ್ತದೆ. ಬಟ್ ಕಥೆಯಲ್ಲಿ ನಿಮಗೆ ಹ್ಯೂಮರ್ ಬೇಕು, ಎಲ್ಲ ರೀತಿಯ ಅಲ್ಲ ಏನು ಹೇಳ್ತಿರಲ್ಲ, ಎಲ್ಲ ನವರಸಗಳು ಕೂಡ ಕಥೆಯಲ್ಲಿ ಮೂಡಿ ಬಂದರೆ ಭಾಳ ಉತ್ತಮ. ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಒಳ್ಳೆಯ ಚಿತ್ರವನ್ನು ಮಾಡಿ. ನೀವು ಬೆಳಗಾವಿಯಿಂದ ಏನು ಪ್ರಾರಂಭ ಮಾಡಿದಿರಿ, ಇದು ಬೆಂಗಳೂರಲ್ಲಿ ಪತಾಕೆಯನ್ನು ಹಾರಿಸಲಿ ಅಂಥೇಳಿ ಈಗ ಈ ಮೂಲಕ ನಾನು ಆಶಿಸಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ.